ತತ್ವನ್ಯಾಸ ಮಂತ್ರಗಳ ಅಂಗನ್ಯಾಸವನ್ನ ನೋಡ್ಬೇಕು. ಇದು ಪಂಚಾಂಗನ್ಯಾಸ. ಭೂಹು ಅಜ್ಞಾತ್ಮನೇ ಶ್ರೀ ಅನಿರುದ್ಧಾಯ ಹೃದಯಾಯ ನಮಃ ಅಂತ ಈ ಮಂತ್ರವನ್ನು ಹೇಳಿ ಹೆಬ್ಬೆರಳನ್ನೊಂದನ್ನ ದೂರ ಇಟ್ಟು ಉಳಿದ 4 ಬೆರಳುಗಳಿಂದ ಹೃದಯವನ್ನು ಮುಟ್ಟಬೇಕು ಅಂತ ಹೇಳ್ತಾರೆ. ಅದಕ್ಕೆ ಅರ್ಥಗಳೇನು ಅಂತ ಅನ್ನೋದನ್ನು ಈಗ ನೋಡೋಣ. ಅಗ್ನಿ, ಅನಿರುದ್ಧ ಇತ್ಯಾದಿ ಶಬ್ದಗಳ ಅರ್ಥ ನಮ್ಗೆ ಗೊತ್ತಿದೆ, ಹಿಂದೆ ನೋಡಿದ್ದೇವೆ. ಭೂಹು ಅಜ್ಞಾತ್ಮನೆ. ಭೂಹು ಅಂದ್ರೆ ಭೂಲೋಕ. ಈ ಭೂಲೋಕ, ಭೂರ್ಲೋಕ, ಸ್ವರ್ಲೋಕ ಇತ್ಯಾದಿಗಳ ಬಗ್ಗೆ ಒಂದಾದ್ಮೇಲೆ ಒಂದು ಇಲ್ಲಿ ಹೇಳಿದ್ದಾರೆ. ಈ ಭೂಲೋಕದ ಸ್ಥಾನದಲ್ಲಿ ಭಗವಂತನಿಗೆ ಅಗ್ನಿ ಎನ್ನುವನು ಪ್ರತೀಕ. ಅಗ್ನಿದೇವತೆಯು ಭಗವಂತನಿಗೆ ವಿಗ್ರಹದ ರೂಪದಲ್ಲಿರ್ತಾನೆ ಅಂತ ಅಭಿಪ್ರಾಯ ಪಡ್ತಾರೆ ಕೆಲವರು ಜ್ಞಾನಿಗಳು. ಆದ್ರಿಂದ ಭೂಹು ಭೂಲೋಕದಲ್ಲಿ ಇರುವ ಅಗ್ನ್ಯಾತ್ಮನೆ ಅಂದ್ರೆ ಅಗ್ನಿಯಲ್ಲಿ ಅಂತರ್ಗತನಾದಂಥ, ಮುಂದೆ ಭಾರತೀಯರನ್ನು ಮುಖ್ಯ ಪ್ರಾಣ ಅಂತರ್ಗತನಾದಂಥ ಅಂತ ಕೂಡ ಇಟ್ಕೊಳ್ಬೇಕು. ಅನಿರುದ್ಧಾಯ ಅನಿರುದ್ಧ ರೂಪಿಯಾದ ಭಗವಂತನಿಗೆ ಹೃದಯಾಯ ನಮಃ. ಹೃದಯದಲ್ಲಿ ಆತನ ಸನ್ನಿಧಾನವನ್ನು ನಾವು ಚಿಂತಿಸ್ತೇವೆ, ಆತನ ರೂಪವನ್ನು ಅಲ್ಲಿ ಇಡ್ತೇವೆ ಅಂತ ಅದರ ತಾತ್ಪರ್ಯ. ಹೃದಯಾಯ ನಮಃ ಅಂತ ಹೇಳಿದ್ಮೇಲೆ ಹೃದಯದಲ್ಲಿ ಅನಿರುದ್ಧನಿಗೆ ನಮಸ್ಕಾರ ಮಾಡ್ತೇವೆ ಅಂತ ಒಂದರ್ಥ. ಆ ಹೃದಯದಲ್ಲಿ ಇರುವಂತಹ ಹೃದಯ ರೂಪಿಯಾದ ಭಗವಂತನಿಗೆ ನಮಸ್ಕಾರ ಮಾಡ್ತೇವೆ ಅಂತ ಮತ್ತೊಂದು ಅರ್ಥವನ್ನು ಕೂಡ ನಾವು ಮಾಡ್ಕೊಳ್ಬೇಕು. ಆದ್ರಿಂದ ಹೃದಯ ಶಬ್ದದಿಂದ ವಾಚ್ಯನಾದವನು ಆ ಭಗವಂತನೇ ಆಗಿದ್ದಾನೆ ಅಂತ ಅದರ ತಾತ್ಪರ್ಯವನ್ನ ನಾವು ತಿಳ್ಕೊಳ್ಬೇಕಾಗ್ತದೆ. ಹೃದಯ ಶಬ್ದ ಭಗವಂತನನ್ನು ಹೇಗೆ ಹೇಳ್ತದೆ ಅಂತ ಅನ್ನೋದನ್ನ ಛಾಂದೋಗ್ಯ ಉಪನಿಷತ್ತಿನ ಭಾಷ್ಯ, ಹೃದಯ ಮತ್ತೆ ಬೃಹದಾರಣ್ಯಕ ಉಪನಿಷತ್ತಿನ ಭಾಷ್ಯಕ್ಕನುಸಾರವಾಗಿ ತಿಳ್ಕೊಳ್ಬೇಕು. ಛಾಂದೋಗ್ಯ ಉಪನಿಷತ್ನಲ್ಲಿ ಈ ಗಾಯತ್ರಿಯ 3 ರೂಪಗಳನ್ನ ವರ್ಣನೆ ಮಾಡುವಂತಹ ಪ್ರಸಂಗ. ಅಲ್ಲಿ 3ನೇ ಅಧ್ಯಾಯದಲ್ಲಿ ಹೃದಯವೆಂಬ 6ನೇ ರೂಪದ ಉಪಾಸನೆ ಅಂತ ಹೇಳಿದ್ದಾರೆ. ಏತದ್ವೇ ತತ್ ಪುರುಷೇ ಶರೀರಂ ಇದಂ ವಾವ ಯದಿದಂ ಅಸ್ಮಿನ್ ಪುರುಷೇ ಹೃದಯಂ ಅಸ್ಮಿನ್ ಹಿ ಇಮೇ ಪ್ರಾಣಾಃ ಪ್ರತಿಷ್ಠಿತಾಃ ಏತದೇವ ನಾಶೀಯಂತೆ. ಜೀವನ ಹೃದಯದಲ್ಲಿ ಭಗವಂತ ಹೃದಯ ಎಂಬ ಹೆಸರಿನಿಂದಲೇ ಇದ್ದಾನೆ. ಅವನಲ್ಲಿಯೇ ಎಲ್ಲ ಇಂದ್ರಿಯಗಳು, ಜೀವನ ಅಸ್ತಿತ್ವ ಎಲ್ಲವೂ ಕೂಡ ಅಡಗಿದೆ. ಆ ರೂಪವನ್ನು ಆಶ್ರಯಿಸಿದೆ ಅಂತ ಹೀಗೆ ಬಂದಿದೆ. ಯೋಸೌ ಜೀವ ಚೈತನ್ಯ ರೂಪಸ್ಯ ಹೃದಯೇಪಿ ವ್ಯವಸ್ಥಿತಃ. ಜೀವ ಚೈತನ್ಯದಲ್ಲಿ, ಜೀವನಲ್ಲಿ ಯಾವ ಹೃದಯ ಇದೆ, ಅವನ ಹೃದಯ ಭಾಗ, ಅಲ್ಲಿಯೂ ಕೂಡ ಈ ಭಗವಂತ ಹೃದಯ ಇದ್ದಾನೆ. ಹೃದಯ ಶಬ್ದದಿಂದ ಇದ್ದಾನೆ. ಅವನಿಗೇನು ಹೆಸರು ಅಂದ್ರೆ ಅಯನಾಥ್ ಹೃದಯ ವಿಷ್ಣು ಸಹ ಹೃದಯಂ ಕೀರ್ತಿತೋ ಬುಧೈಹಿ. ಹೃದಯ ಅಯನಾಥ್, ಹೃದಯದಲ್ಲಿ ಅಯನಾಥ್ ಇರುವುದರಿಂದ ಆ ಭಗವಂತನಿಗೆ ಹೃದಯ ಅಂತ ಹೀಗೆ ಹೆಸರಿದೆ. ಹೃದಯದಲ್ಲಿ ಇರುವುದು ಅಂದ್ರೆ ಹೃದಯ ಗುಹೆಯಲ್ಲಿ ಇರುವುದು ಅಂತ ಹೀಗೆ ಒಂದು ಅರ್ಥ ಕೂಡ ಆಗ್ತದೆ. ತುಂಬಾ ಒಂದು ಸರಳವಾದಂತಹ ಅರ್ಥನೇ ಅದು. ಇದಲ್ಲದೆ ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ 7ನೇ ಅಧ್ಯಾಯದಲ್ಲಿ 3ನೇ ಬ್ರಾಹ್ಮಣದಲ್ಲಿ ವಿಷ್ಣು ಮತ್ತು ಚತುರ್ಮುಖ ಇಬ್ಬರಿಗೂ ಕೂಡ ಹೃದಯ ಅನ್ನೋ ಹೆಸರಿದೆ ಅಂತ ಬಂದಿದೆ. ಅಲ್ಲಿಯೂ ಕೂಡ ಈ ಹೃದಯ ಶಬ್ದದ ಅರ್ಥವನ್ನ ನಾವು ನೋಡಬಹುದು. ಏಷ ಪ್ರಜಾಪತಿ ಯದ್ ಹೃದಯಂ ಏತದ್ ಬ್ರಹ್ಮ ಏತತ್ ಸತ್ಯಂ ತದೇತತ್ ತ್ಯಕ್ಷರಂ ಹೃದಯಮಿತಿ ಹೃ ಇತಿ ಏಕಮಕ್ಷರಂ ಅಂತ ಹೀಗೆ ಅದರ ವರ್ಣನೆ ಇದೆ. ಹರಂತ್ಯಸ್ಮೈ ಸ್ವಾಶ್ಚ ಅನ್ಯೇ ಚ ಏವಂ ವೇದ ದ ಇತ್ಯೇಕಮಕ್ಷರಂ ತದತ್ಯಸ್ಮೈ ಸ್ವಾಶ್ಚಾನ್ಯೇ ಚ ಏವಂ ವೇದ ಯಮಿತಿ ಏಕಮಕ್ಷರಂ ಏತಿ ಸ್ವರ್ಗಂ ಲೋಕಂ ಏವಂ ವೇದ ಇತಿ ತೃತೀಯ ಬ್ರಾಹ್ಮಣಂ. ಆ ಬೃಹದಾರಣ್ಯಕ ಉಪನಿಷತ್ತಿನ 7ನೇ ಅಧ್ಯಾಯ ಇದು. ಅದರಲ್ಲಿ 3ನೇ ಬ್ರಾಹ್ಮಣ. ಆ 3ನೇ ಬ್ರಾಹ್ಮಣದಲ್ಲಿ ಹೃದಯ ಶಬ್ದದ ಅರ್ಥವನ್ನ ವರ್ಣನೆ ಮಾಡ್ತಾರೆ ಹೀಗೆ. ಈ ಹೃದಯ ಎಂಬ ಶಬ್ದ ಒಂದು ವಿಶಿಷ್ಟವಾದಂತಹ ಶಬ್ದ. ಇದು ಚತುರ್ಮುಖನನ್ನು ಮತ್ತು
ಪರಮಾತ್ಮನನ್ನು ಇಬ್ಬರನ್ನು ಕೂಡ ಹೇಳ್ತದೆ. ಇವರಿಬ್ಬರು ಪ್ರಜೆಗಳ ಪಾಲಕರಾಗಿದ್ದಾರೆ, ಹೃದಯ ಅಂತ ಕರೆಸ್ಕೊಂಡಿದ್ದಾರೆ. ಏತದ್ ಬ್ರಹ್ಮ, ಅವರು ಗುಣಪೂರ್ಣರಾಗಿದ್ದಾರೆ. ಏತತ್ ಸತ್ಯಂ, ಅವರು ನಿರ್ದುಷ್ಟರಾಗಿದ್ದಾರೆ. ತದೇತತ್ ತ್ರ್ಯಕ್ಷರಂ, 3 ಅಕ್ಷರಗಳುಳ್ಳಂಥ ಹೃದಯ ಎಂಬ ಅಕ್ಷರ ಇದು. ಅದರಲ್ಲಿ ಹೃ ಎಂಬ ಒಂದು ಅಕ್ಷರ. ಈ ಹೃ ಎಂಬ ಅಕ್ಷರದ ಅರ್ಥವನ್ನ ಯಾರು ತಿಳ್ಕೊಂಡು ಆ ಮೂಲಕ ವಿಷ್ಣು ಮತ್ತು ಚತುರ್ಮುಖರನ್ನ ಉಪಾಸನೆ ಮಾಡ್ತಾರೋ ಅವರಿಗೆ ಸ್ವಕೀಯರು ಮತ್ತು ಪರಕೀಯರೆಲ್ಲರೂ ಕೂಡ ಸಂಪತ್ತನ್ನು ತಂದು ಅರ್ಪಿಸ್ತಾರೆ. ನಮ್ಮವರು ಅರ್ಪಿಸ್ತಾರೆ. ನಮ್ಮವರು ಈ ಜಗತ್ತಿನಲ್ಲಿ ನಮ್ಮದನ್ನು ಕಿತ್ಕೊಂಡು ಹೋಗ್ತಿರ್ತಾರೆ. ಆದ್ರೆ ಹೃ ಶಬ್ದದ ಅರ್ಥವನ್ನ ಯಾರು ತಿಳ್ಕೋತಾರೋ ಅಂಥವರಿಗೆ, ಆ ಹೃ ಶಬ್ದದ ಅರ್ಥ ಇಲ್ಲಿ ಮುಂದೆ ಭಾಷೆಯಲ್ಲಿ ಬರೋದಿದೆ, ಅವಾಗ ಅದನ್ನು ನೋಡೋಣ. ಹೃ ಶಬ್ದದ ಅರ್ಥವನ್ನು ತಿಳ್ಕೊಂಡು ವಿಷ್ಣು ಮತ್ತು ಚತುರ್ಮುಖರಿಬ್ಬರನ್ನು ಉಪಾಸನೆ ಮಾಡುವವರಿಗೆ ನಮ್ಮವರು ಸಂಪತ್ತನ್ನು ತಂದು ನಮ್ಮ ಕಾಲು ಬುಡದಲ್ಲಿ ಸುರಿತಾರೆ. ಮತ್ತೆ ಪರಕೀಯರು ಕೂಡ ಸಂಪತ್ತನ್ನು ತಂದು ನಮಗೆ ಕೊಡ್ತಾರೆ. ಮುಂದೆ ದ ಅಂತ ಮತ್ತೊಂದು ಅಕ್ಷರ. ದ ಎಂಬ ಅಕ್ಷರದ ಅರ್ಥವನ್ನು ಕೂಡ ಮುಂದೆ ಭಾಷೆಯಲ್ಲಿ ಹೇಳ್ತಾರೆ, ನೋಡೋಣ. ದ ಎಂಬ ಅಕ್ಷರವನ್ನ ಅರ್ಥಪೂರ್ವಕವಾಗಿ ತಿಳ್ಕೊಳ್ಳುವವರಿಗೆ ಸ್ವಕೀಯರು ಮತ್ತು ಪರಕೀಯರೆಲ್ಲರೂ ಕೂಡ ಸಂಪತ್ತನ್ನ ತಂದು ಸುರಿಸ್ತಾರೆ. ಯ ಅಂತ ಮತ್ತೊಂದು ಅಕ್ಷರ. ಈ ಯ ಎಂಬ ಅಕ್ಷರದ ಅರ್ಥವನ್ನು ತಿಳ್ಕೊಂಡವರಿಗೆ ಮುಕ್ತಿ ಆಗ್ತದೆ. ಏತಿ ಸ್ವರ್ಗಂ, ಸ್ವರ್ಗಲೋಕ ಅಂದ್ರೆ ಮುಕ್ತಿ ಲೋಕ ಅಂತ ಅರ್ಥ. ಹೀಗೆ ಅದರ ಅರ್ಥವನ್ನು ಅಲ್ಲಿ ವರ್ಣಿಸ್ತಾರೆ. ಹೃ ಅಂದ್ರೆ ಏನು, ದ ಅಂದ್ರೆ ಏನು, ಅದನ್ನ ಬೃಹದಾರಣ್ಯಕ ಭಾಷ್ಯ ಹೇಗೆ ವರ್ಣಿಸಿದೆ ಅಂತ ಅನ್ನೋದನ್ನ ಈಗ ಇಲ್ಲಿ ಮುಂದೆ ನೋಡೋಣ. ಹರಣಾತ ಯಜ್ಞ ಭಾಗಾದೇಹೆ ಅಂತ ಆ ಭಾಷ್ಯದಲ್ಲಿ ಅವರ ಅರ್ಥವನ್ನು ಹೇಳ್ತಾರೆ. ಇದನ್ನು ತಿಳ್ಕೊಂಡಿರ್ಬೇಕಾದದ್ದು. ಜ್ಞಾನಾದೇಹೆ ದಾನತಸ್ತಥಾ ಯಾನಾದ ಅವ್ಯವಧಾನೇನ ಪರಸ್ಯ ಬ್ರಹ್ಮಣಸ್ತಥಾ ಬ್ರಹ್ಮ ಹೃದಯ ಇತ್ಯುಕ್ತಃ ತಸ್ಯ ಏವಂ ವಿದಪಿ ಪ್ರಧ್ರುವಂ. ವಿಷ್ಣು ಮತ್ತು ಚತುರ್ಮುಖ ಇಬ್ಬರೂ ಕೂಡ ಯಜ್ಞದ ಭಾಗವನ್ನ ಸ್ವೀಕಾರ ಮಾಡ್ತಾರೆ. ನಾವು ಅಗ್ನಿಕುಂಡದಲ್ಲಿ ಘೃತ ಮೊದಲಾದವುಗಳನ್ನು ಹಾಕಿ ಮಾಡುವಂತಹ ಯಜ್ಞ ಅಥವಾ ಜ್ಞಾನ ಯಜ್ಞ, ದ್ರವ್ಯ ಯಜ್ಞಕ್ಕಿಂತಲೂ ಮುಖ್ಯವಾಗಿ ಜ್ಞಾನ ಯಜ್ಞ ನಾವೇನ್ ಮಾಡ್ತೇವೆ, ಆ ಜ್ಞಾನ ಯಜ್ಞದಲ್ಲಿ ಈ ವಿಷ್ಣು ಮತ್ತು ಚತುರ್ಮುಖ ಬ್ರಹ್ಮ ಇವರಿಬ್ಬರು ಕೂಡ ಬಂದು ಆ ದಾನವನ್ನ, ಆ ಯಜ್ಞದ ಭಾಗವನ್ನ ಸ್ವೀಕಾರ ಮಾಡ್ತಾರೆ. ಆದ್ರಿಂದ ಅವರಿಗೆ ಹೃ ಅಂತ ಹೆಸರು. ಹೃನ್ಯ ಹರಣೆ ಅಂತ ಧಾತು ಇದೆ. ಆ ಭಾಗವನ್ನ ಹರಿಸುವುದರಿಂದ, ಆಹರಣ ಮಾಡುವುದರಿಂದ, ತೆಗೆದುಕೊಳ್ಳುವುದರಿಂದ ಆ ಯಜ್ಞಕ್ಕೆ, ಆ ಇಬ್ಬರು ದೇವತೆಗಳಿಗೆ ಹೃ ಅಂತ ಹೆಸರಿದೆ. ಮತ್ತೆ ಅವರಿಬ್ಬರಿಗೂ ಕೂಡ ದ ಅಂತ ಕೂಡ ಹೆಸರಿದೆ. ಯಾಕೆಂದ್ರೆ ನಾವು ಮಾಡುವಂತಹ ಕರ್ಮಗಳನ್ನ, ದ್ರವ್ಯಮಯ ಯಜ್ಞ ಏನಿದೆ, ಆ ದ್ರವ್ಯಮಯ ಯಜ್ಞದಿಂದ ಅವರು ಪ್ರೀತರಾಗಿ, ಮತ್ತು ನಾವು ಮಾಡುವ ಶ್ರವಣ ಮನನ ಧ್ಯಾನಾದಿಗಳಿಂದ ಪ್ರೀತರಾಗಿ, ನಾವು ಮಾಡುವಂತಹ ಪಾಠ ಪ್ರವಚನಾದಿಗಳಿಂದ ಪ್ರೀತರಾಗಿ ಅವರು ನಮಗೆ ಜ್ಞಾನಾದೇಹೇ ದಾನತಃ ಇಬ್ಬರೂ ಕೂಡ ಜ್ಞಾನವನ್ನು ಕೊಡ್ತಾರೆ. ಯಾಕೆಂದ್ರೆ ಇದನ್ನೇ ಬೇರೆ ಒಂದು ಕಡೆ ಐತರೇಯ ಉಪನಿಷತ್ತಿನ ಭಾಷ್ಯದಲ್ಲಿ ವಿಷ್ಣುರ್ ವಿಷಯ ಧರ್ಮೇಶು ಜ್ಞಾನಾದಿಷು ಚತುರ್ಮುಖ ಶ್ರದ್ಧಾಂ ದದಾತೆ ಭೂತಾನಾಂ. ಈ ಭಗವಂತನ ಕುರಿತಾದಂತಹ ಜ್ಞಾನ ಇತ್ಯಾದಿಗಳನ್ನು ಪಡ್ಕೊಳ್ಳಿಕ್ಕೆ ನಮಗೆ ಶ್ರದ್ಧಾ ಏನು ಬರಬೇಕು, ಆ ಶ್ರದ್ಧಾವನ್ನು ಕೊಡುವವನೇ ಚತುರ್ಮುಖ ಅಂತ ಹೇಳಿದ್ದಾರೆ. ಭಗವಂತನಂತೂ ಅಜ್ಞಾನ ಜ್ಞಾನದೋ ವಿಷ್ಣು ಜ್ಞಾನಿನ ಮೋಕ್ಷದಷ್ಟೇ ಸಹ. ಅವರಿಗೆ ಅಜ್ಞಾನಿಗೆ ಜ್ಞಾನವನ್ನು ಕೊಡುವಂಥವನು, ಅಜ್ಞಾನಿಗಳಿಗೆ ಜ್ಞಾನವನ್ನು ಕೊಟ್ಟು ಮುಂದೆ ಅವರಿಗೆ ಮೋಕ್ಷವನ್ನು ಕೂಡ ಕೊಡುವಂಥವನು, ಮತ್ತೆ ಮೋಕ್ಷವನ್ನು ಕೊಟ್ಟು ಅಲ್ಲಿ ಸುಖವನ್ನು ಕೂಡ ಕೊಡುವಂಥವನು. ಜ್ಞಾನಿನ ಮೋಕ್ಷದಷ್ಟು ಸಹ ಆನಂದದಷ್ಟು ಮುಕ್ತಾನ ತಯೇವೈಕೋ ಜನಾರ್ದನಃ ಅಂತ. ಮುಂದೆ ಯ ಅಂತ ಮತ್ತೊಂದು ಅರ್ಥ ಇದೆ. ಯಾನಾದ ಅವ್ಯವಧಾನೇನ ಪರಸ್ಯ ಬ್ರಹ್ಮಣಸ್ತಥಾ. ಚತುರ್ಮುಖ ಬ್ರಹ್ಮ
ಪರಮಾತ್ಮನ ಬಳಿಗೆ ಹೋಗ್ತಾನೆ. ನೇರ ಅವ್ಯವಧಾನೇನ ಅಂತ ಚತುರ್ಮುಖ ಬ್ರಹ್ಮ ಜೀವಕೋಟಿಯಲ್ಲಿ ಅತ್ಯುನ್ನತವಾದ ಸ್ಥಾನವನ್ನು ಪಡ್ಕೊಂಡಂಥವನು. ನಾವೆಲ್ಲ ನಮ್ಮ ಬಿಂಬರುಗಳನ್ನ ತಿಳಿದುಕೊಂಡು ಮುಂದೆ ಪರಮಾತ್ಮನ ತಿಳ್ಕೊಳ್ಬೇಕು. ತಸ್ಮಾತ್ ಸ್ವಬಿಂಬ ದ್ವಾರ ಇವ ಪರಮಾತ್ಮ ಪ್ರದರ್ಶನಂ ಅಂತ ಭಾಗವತ ತಾತ್ಪರ್ಯದಲ್ಲಿ ಹೇಳುವಂತೆ ಒಂದು ಪರಮಾತ್ಮನಿಂದ ಪ್ರಾರಂಭಿಸಿ ನಮ್ಮವರೆಗೆ ಒಂದು ಬಿಂಬ ಪರಂಪರಾ ಇದೆ. ಆ ಎಲ್ಲ ಬಿಂಬಗಳನ್ನು ಒಂದೊಂದಾಗಿ ತಿಳಿದು ಮುಂದೆ ಪರಮಾತ್ಮನನ್ನ ನಾವು ತಿಳ್ಕೊಳ್ಬೇಕಾಗ್ತದೆ. ಶೇಷಸ್ತು ಪ್ರತಿಬಿಂಬಾಸ್ತು ದೇವಾ ಶೇಷಸ್ತು ಬ್ರಹ್ಮಣ. ದೇವತೆಗಳೆಲ್ಲರೂ ಶೇಷನ ಪ್ರತಿಬಿಂಬರು. ದೇವಾ ಶೇಷಸ್ತು ಬ್ರಹ್ಮಣ ಸ ಪರಬ್ರಹ್ಮಣಶ್ಚೈವ. ಆ ಶೇಷ ಚತುರ್ಮುಖ ಬ್ರಹ್ಮನಾಗಿದ್ದಾನೆ. ಆ ಬ್ರಹ್ಮ ಪರಬ್ರಹ್ಮನ ಪ್ರತಿಬಿಂಬನಾಗಿದ್ದಾನೆ. ತೇ ಸ್ವಬಿಂಬ ಪ್ರದರ್ಶಕಾ ಅಥವಾ ಸ್ವಬಿಂಬ ದ್ವಾರೈವ ಪರಮಾತ್ಮ ಪ್ರದರ್ಶನಂ. ನಾವು ಪರಮಾತ್ಮನ ಕಾಣಬೇಕಾದ್ರೆ ಆ ನಡುವಿನ ಅನೇಕಾನೇಕ ದೇವತೆಗಳು ಗುರುಗಳೆಲ್ಲ ಏನಿದ್ದಾರೆ ಅವರ ದ್ವಾರ, ಅವರ ವ್ಯವಧಾನದಿಂದ ನಾವು ಪರಮಾತ್ಮನ ಕಾಣಬೇಕಾಗ್ತದೆ. ಆದ್ರೆ ಚತುರ್ಮುಖ ಬ್ರಹ್ಮ ಆ ಪರಮಾತ್ಮನನ್ನ ಅಂದ್ರೆ ಪರಬ್ರಹ್ಮನಾದ ಪರಮಾತ್ಮನನ್ನ ಅವ್ಯವಧಾನೇನ ಯಾತಿ, ಬೇರೆ ಯಾರ ವ್ಯವಧಾನವೂ ಇಲ್ಲದೆ ಅಲ್ಲಿ ಅವನ ಬಳಿಗೆ ಹೋಗ್ತಾನೆ. ನಡುವೆ ಲಕ್ಷ್ಮಿ ಒಬ್ಬಳಿದ್ದಾಳೆ. ಲಕ್ಷ್ಮೀ ಸಮೇತನಾದ ಆ ನಾರಾಯಣನನ್ನ ಅವನನ್ನೇ ಪರಬ್ರಹ್ಮ ಅಂತ ಹೇಳಿದ್ದಾರೆ. ಲಕ್ಷ್ಮಿಯನ್ನು ಯಾವತ್ತೂ ಕೂಡ ಪ್ರತ್ಯೇಕವಾಗಿ ಹೇಳೋದಿಲ್ಲ, ನಮ್ಗದು ಗೊತ್ತಿದೆ. ಅತ್ಯಂತರಂಗತ್ವಾತ್ ನಹರೇ ಪೃಥಗ್ ಈ ರೀತ ಅಂತ ಇದೇ ಬೃಹದಾರಣ್ಯಕ ಉಪನಿಷತ್ತಿನ ಭಾಷ್ಯದಲ್ಲೇ ಹೇಳ್ತಾರೆ. ಅತ್ಯಂತ ಅಂತರಂಗದಲ್ಲಿರುವಳಾದ್ರಿಂದ ಅವಳು ಯಾವತ್ತೂ ಪ್ರತ್ಯೇಕವಾಗಿ ವರ್ಣಿತವಾಗಿರೋದಿಲ್ಲ. ಆದ್ರಿಂದ ಪರಬ್ರಹ್ಮನನ್ನ ಪಡೆಯುವುದು ಅಂದ್ರೆ ಲಕ್ಷ್ಮೀ ಸಮೇತನಾದ ನಾರಾಯಣನನ್ನ ಮತ್ಯಾವ ವ್ಯವಧಾನ ಇಲ್ಲದೆ ಈ ಚತುರ್ಮುಖ ಪಡಿತಾನೆ. ಆದ್ರಿಂದ ಅವನಿಗೆ ಯ ಅಂತ ಹೆಸರು. ಆದ್ರಿಂದ ಆ ಚತುರ್ಮುಖ ಬ್ರಹ್ಮ ಮತ್ತು ವಿಷ್ಣು ಇಬ್ಬರಿಗೂ ಕೂಡ ಹೃದಯ ಎಂಬ ಹೆಸರಿದೆ. ಇದರ ಅರ್ಥವನ್ನು ತಿಳಿದವನು ಅವರಿಬ್ಬರ ಅನುಗ್ರಹದಿಂದ ಐಶ್ವರ್ಯ, ಎಲ್ಲರ ಐಶ್ವರ್ಯಕ್ಕೂ ಕೂಡ ಪಾತ್ರನಾಗ್ತಾನೆ. ಮತ್ತೆ ಸ್ವರ್ಗತಿಗೂ ಕೂಡ ಪ್ರಾಪ್ತನಾಗ್ತಾನೆ. ಇದೆಲ್ಲ ನಿರ್ಣಯ ಅನ್ನುವ ಗ್ರಂಥದಲ್ಲಿ ವರ್ಣಿತ ಆಗಿದೆ. ಅದೇ ಬೃಹದಾರಣ್ಯಕ ಭಾಷ್ಯದಲ್ಲಿ ಸತ್ತತ್ವ ಅನ್ನುವ ಮತ್ತೊಂದು ಗ್ರಂಥವನ್ನು ಕೂಡ ಆಚಾರ್ಯ ಉದ್ಧರಿಸ್ತಾರೆ. ಸ್ವಭಾಗ ಹರಣಾತ್ ದಾನಾತ್ ಫಲಾನಾಂ ವ್ಯಾಪನಾತ್ ನೃಣಾಂ ಹೃದಯಂ ಭಗವಾನ್ ವಿಷ್ಣು ಸತ್ಯಂ ಸದ್ಗುಣ ರೂಪತಃ. ಅದೇ ಅರ್ಥವೇ. ಇನ್ನೊಂದು ಪ್ರಮಾಣ ಶ್ಲೋಕ ಅಷ್ಟೇ. ಯಜ್ಞದಲ್ಲಿ ತನ್ನ ಭಾಗವನ್ನು ಸ್ವೀಕಾರ ಮಾಡ್ತಾನೆ. ನಾವು ಮಾಡಿದ ಆ ಕರ್ಮಗಳನ್ನು ಸ್ವೀಕಾರ ಮಾಡಿ ದಾನ ಕೊಡ್ತಾನೆ. ನಮ್ಗೇನನ್ನು ಕೊಡಬೇಕು ಅದನ್ನೆಲ್ಲವನ್ನು ಕೊಡ್ತಾನೆ. ಮತ್ತೆ ಎಲ್ಲರನ್ನು ಕೂಡ ಅವನು ಮುಕ್ತಿಗೆ ಕರ್ಕೊಂಡು ಹೋಗ್ತಾನೆ. ಮತ್ತು ಸದ್ಗುಣ ಪೂರ್ಣನಾದ್ರಿಂದ ಅವನನ್ನ ಸತ್ಯ ಅಂತ ಕೂಡ ವರ್ಣನೆ ಮಾಡ್ತಾರೆ. ಮತ್ತು ಒಂದು ಉಲ್ಲೇಖ ಗುಣಪರಮ ಅನ್ನುವ ಗ್ರಂಥದಿಂದ ನಮಗೆ ಕಾಣಿಸ್ತದೆ. ಹೃತಿ ಸದ್ದಾನ ಯಾನೇಭ್ಯ ಸತ್ಯಂ ಸದ್ಗುಣ ರೂಪತಃ. ಹೃತಿ ಅಂದ್ರೆ ಯಜ್ಞ ಭಾಗವನ್ನು ಸ್ವೀಕಾರ ಮಾಡುವುದು, ದಾನ ಅಂದ್ರೆ ನಮಗೆ ಜ್ಞಾನವನ್ನು ಕೊಡುವುದು, ಯಾನ ಅಂದ್ರೆ ನಮಗೆ ಸದ್ಗತಿಯನ್ನ ಕೊಡಿಸುವುದು. ಈ ಕಾರಣದಿಂದ ಆ ಭಗವಂತನಿಗೆ ಹೃದಯ ಅಂತ ಹೆಸರು. ಹೀಗೆ ಹೃದಯಾಯ ನಮಃ ಅಂತಂದ್ರೆ ಆ ಹೃದಯ ಶಬ್ದವಾಚ್ಯನಾದ ಭಗವಂತನಿಗೆ ನಮಸ್ಕಾರ ಅಂತಾನೆ ನಾವು ಅನುಸಂಧಾನ ಮಾಡಬೇಕು. ಮುಂದೆ ನಾವು ನೋಡುವಂಥದ್ದು ಭೋಹ ವಾಯುವಾತ್ಮನೆ ಶ್ರೀ ಪ್ರದ್ಯುಮ್ನಾಯ ಶಿರಸೇ ಸ್ವಾಹ. ಭೂಲೋಕದ ನಂತರ ಮೇಲಿರುವಂಥದ್ದು ಅಂತರಿಕ್ಷ ಲೋಕ, ಅದಕ್ಕೆ ಭೂವರ್ಲೋಕ ಅಂತ ಹೇಳ್ತಾರೆ. ಅಲ್ಲಿ ಭಗವಂತನಿಗೆ ವಾಯುವೇ ಪ್ರತೀಕನಾಗಿರ್ತಾನೆ. ಅಲ್ಲಿ ಪ್ರದ್ಯುಮ್ನ ರೂಪಿಯಾದ ಭಗವಂತ ಇದ್ದಾನೆ. ಅವನನ್ನ ನಮ್ಮ ಶಿರಸ್ಸಿನಲ್ಲಿ ಅವನ ರೂಪವನ್ನು ನಾವು ಧ್ಯಾನಿಸಬೇಕು ಈ ಜಪಕಾಲದಲ್ಲಿ. ಆ ಭಗವಂತನಿಗೂ ಕೂಡ ಶಿರಸ್ ಅಂತಾನೆ ಹೆಸರಿದೆ. ಆ ಶಿರಸ್ ಎಂಬ ಶಬ್ದವನ್ನ ಭಗವಂತನಿಗೂ ಕೂಡ ನಾವು ವಾಚಕ ಅಂತ ತಿಳ್ಕೊಳ್ಬೇಕು. ಯಾಕೆ ಹೃದಯ, ಶಿರಸ್ಸು, ಶಿಖಾ, ಕವಚ ಇದೆಲ್ಲವನ್ನೂ ಕೂಡ ಭಗವಂತನಿಗೆ ವಾಚಕ ಅಂತ ನಾವು ತಿಳ್ಕೊಳ್ಬೇಕು
ಅಂತಂದ್ರೆ ಪ್ರತಿಯೊಂದು ಕಡೆನೂ ಕೂಡ ಆ ಸರ್ವಶಬ್ದ ವಾಚ್ಯತ್ವವನ್ನು ತಿಳ್ಕೊಳ್ಳೋದು ಭಗವಂತನಿಗೆ ಅತ್ಯಂತ ಪ್ರಿಯ ಅಂತ ಶಾಸ್ತ್ರದಲ್ಲಿ ವರ್ಣನೆ ಮಾಡ್ತಾರೆ. ಸರ್ವನಾಮಹಂ ಅಸ್ಮೇಕ ಇತಿ ಜ್ಞಾನಂ ನಮೋತ್ತಮಂ ಯತಃ ಸರ್ವಗುಣತ್ವಂ ಸ್ಯಾತ್ ಸರ್ವನಾಮತ್ವೇವ ಹಿ ಅಂತ ಐತರೇಯ ಉಪನಿಷತ್ ಭಾಷ್ಯದಲ್ಲಿ ಆಚಾರ್ಯ ಹೇಳುವಂತೆ ಸರ್ವನಾಮತ್ವವನ್ನ ಭಗವಂತನ ಅನುಸಂಧಾನ ಮಾಡಿದರೆ ಸರ್ವಗುಣತ್ವವನ್ನು ಅನುಸಂಧಾನ ಮಾಡಿದಂತ ಆಗ್ತದೆ. ಆದ್ರಿಂದ ಸರ್ವಶಬ್ದ ವಾಚ್ಯ ಭಗವಂತ ಅಂತ ಅನುಸಂಧಾನ ಮಾಡಿಕೊಳ್ಳುವುದು, ಅದನ್ನ ನಮ್ಮ ನಿತ್ಯಾನ್ಹಿಕದಲ್ಲಿ ನಾವು ಆಚರಣೆಗೆ ತರುವುದೇನಿದೆ ಭಗವಂತನಿಗೆ ಅತ್ಯಂತ ಪ್ರಿಯವಾದ ಸಂಗತಿ ಅಂತ ಶಾಸ್ತ್ರದಲ್ಲಿ ಹೇಳ್ತಾರೆ. ಆದ್ರಿಂದ ಶಿರಸ್ ಎಂಬುದನ್ನು ಕೂಡ ಆ ಭಗವಂತನಿಗೆ ನಾವು ಅನ್ವಯಿಸಿಕೊಂಡು ನೋಡ್ಬೇಕು. ಕೋಶಗಳಲ್ಲಿ ಶ್ರೀಧಾತು ಶೃಂಗ್ ಸೇವಾಯಾಮ್ ಅಥವಾ ಶೃಂಗ್ ಶಯಣೆ, ಅದು ಒಂದೇ ಧಾತು, ಸೇವಿಸುವುದು ಆಶ್ರಯಿಸುವುದು ಅಂತ ಹೀಗೆಲ್ಲ ಅರ್ಥ ಆಗ್ಬಹುದು. ಪರಮಾತ್ಮನನ್ನ ಎಲ್ಲರೂ ಕೂಡ ಸೇವಿಸ್ತಾರೆ, ಅವನ ಆರಾಧನೆ ಮಾಡ್ತಾರೆ, ಅವನನ್ನ ಆಶ್ರಯಿಸ್ತಾರೆ. ಆ ಕಾರಣಕ್ಕಾಗಿ ಅವನನ್ನ ಶಿರಹ ಅಂತ ಹೇಳ್ತಾರೆ. ನಮ್ಮ ಶಿರಸ್ಸು ಎಂಬ ಅಂಗ ಇದೆಯಲ್ಲ, ಅದನ್ನಾದ್ರೂ ಕೂಡ ಶಿರಹ ಅಂತ ಹೇಳುವುದು ಯಾಕೆ? ಅದರಲ್ಲಿ ಕಣ್ಣು, ಮೂಗು, ಕಿವಿ ಮೊದಲಾದ ಎಲ್ಲ ಅಂಗಗಳು ಕೂಡ ಆ ಶಿರಸ್ಸನ್ನೇ ಆಶ್ರಯಿಸಿಕೊಂಡಿವೆ. ಆದ್ರಿಂದ ಅದನ್ನು ಕೂಡ ಶಿರಹ ಅಂತ ಅರ್ಥ ಹೇಳ್ತಾರೆ. ಈ ಶಿರಹ ಅನ್ನೋ ಶಬ್ದದಿಂದ ಶಿಖರ, ಪರ್ವತದ ಶಿಖರ ಅನ್ನೋ ಅರ್ಥವೂ ಕೂಡ ಕೆಲವು ಕಡೆ ಕಾಣಿಸ್ತದೆ. ಪ್ರಧಾನ ಅಂತ ಅರ್ಥ ಇದೆ. ಶಿರಹ ಅನ್ನೋ ಶಬ್ದಕ್ಕೆ ಪ್ರಧಾನ ಅಂತ ಅರ್ಥ, ನಮ್ಮ ಮಸ್ತಕ ಅಂತ ಅರ್ಥ, ಪರ್ವತದ ಶಿಖರ ಅಂತ ಅರ್ಥ, ಇಷ್ಟೆಲ್ಲ ಅರ್ಥಗಳಿವೆ. ಪ್ರಧಾನ ಅಂತ ಅರ್ಥ ಬಂದಾಗ ಜಗತ್ತಿನಲ್ಲಿ ಬೇರೆ ಯಾರೇ ವ್ಯಕ್ತಿ ಪ್ರಧಾನ ಆಗುವುದಕ್ಕಿಂತಲೂ ಹೆಚ್ಚು ಭಗವಂತನೇ ಪ್ರಧಾನನಾಗಿದ್ದಾನೆ. ಆದ್ರಿಂದ ಅವನನ್ನೇ ಪ್ರಧಾನ ಎಂಬ ಶಬ್ದದಿಂದ ನಾವು ಸ್ವೀಕರಿಸಬೇಕು. ಯಾಕಂದ್ರೆ ಪ್ರಧಾನನನ್ನೇ ಉಳಿದವರೆಲ್ಲರೂ ಕೂಡ ಅವನ ಅಧೀನರಾದವರು ಆಶ್ರಯಿಸಿಕೊಂಡಿರ್ತಾರೆ. ಅದರಿಂದ ಪ್ರತಿಯೊಬ್ಬರಿಗೂ ಕೂಡ ಆಶ್ರಯದಾತ ಅನ್ನುವ ಒಂದು ಅರ್ಥ ಆ ಶಿರಹ ಎಂಬ ಶಬ್ದದಿಂದ ನಮಗೆ ತಿಳಿದು ಬರ್ತದೆ.